ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕೋಲಾರ ಡಿಸ್ಟಿಕಲ್ಲಿರುವಂಥ ಒಂದು ಐನೂರಸಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀರಿ. ಇಲ್ಲಿ ನಮ್ಮ ಜೊತೆಗೆ ರಾಜಪ್ಪ ಅಂತ ಒಬ್ಬರು ಇದ್ದಾರೆ. ಸೊ ಇವರು ಒಂದು 25 ಹಸುಗಳನ್ನ ಸಾಕ್ತಾ ಇದ್ದಾರೆ. ಇವರು ಯಾವ ರೀತಿ ಯಾವ ಶೈಲಿಲಿ ಒಂದು ಹಸುನ ಸಾಕ್ತಾ ಇದ್ದಾರೆ, ಮತ್ತು ಎಷ್ಟು ಲೀಟ್ರ್ ಹಾಲನ್ನ ಒಂದು ಸತಿಗೆ ಹಾಕ್ತಾ ಇದ್ದಾರೆ, ಮತ್ತು ಏನೇನು ರೋಗಗಳಿದೆ, ಮತ್ತು ಹಸು ತೊಗೋಬೇಕಾದ್ರೆ ಏನೇನು ನಾವು ಒಂದು ಸಂಶೋಧನೆ ಮಾಡಬೇಕು, ಅದೆಲ್ಲ ಪ್ರತಿಯೊಂದು ಮಾಹಿತಿ ಇವರು ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನಿಮಗೆ ಈ ಒಂದು ಹಸು ಫಾರ್ಮಿಂಗ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಸರ್ ನಾವು ಮೊದಲು ಗಾರೆ ಕೆಲಸ ಮಾಡ್ತಾ ಇದ್ದೀವಿ 2006ರಲ್ಲಿ. ಆಮೇಲೆ ಅದು ಸ್ವಲ್ಪ ಕಷ್ಟ ಆಯಿತು, ಅದರಿಂದ ಒಂದು 2 ಹಸು ತಗೊಂಡ್ವಿ, ಒಂದು 18 ಲೀಟ್ರ್ ಹಾಲು ಹಸು ತಗೊಂಡ್ವಿ. ಅದರಲ್ಲಿ ನೋಡ್ತಾ ಸ್ವಲ್ಪ ಲಾಭ ನಮ್ಗೆ ಹೆಚ್ಚುವರಿಯಾಗಿ ಕಾಣಿಸ್ತು. ಸರ್ ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಒಂದು ಇದಾಗಿ ನಮಗೆ. ಆಮೇಲೆ ಅದ್ರ ಜೊತೆಗೆ ಒಂದೊಂದು ಹಸುನ ನಾವು ತೆಗೆದುಕೊಂತ ಸಾಕ್ಕೊಂತ ಅದ್ರಲ್ಲಿ ಹುಟ್ಟಿದ ಕರು ದೊಡ್ಡ ಮಾಡುತ್ತಾ ಬಂದ್ವಿ. ಹಾಗೆ ನಮಗೆ ಈ ಥರ ಈ ಲೆವೆಲ್ಗೆ ಅಂದರೆ ಇವತ್ತು ನಾನು ಹೆಚ್ಚು ಕಡಿಮೆ ಒಂದು ಹೊತ್ತಿಗೆ 100 ಲೀಟ್ರ್ ಹಾಲು ಹಾಕೋಂತ 100 ಲೀಟ್ರ್ ಹಾಲು ಹಾಕೋಂತ ಇದು ಮಾಡ್ಕೊಂಡಿದ್ದೀನಿ. ಸ್ವಂತ ಮೇವಿದೆ, ಬೋರ್ ಇದೆ, ಬಟ್ ನಾನು ಹಾಲುಗಳು ನಾನು ಇಟ್ಕೊಂಡಿಲ್ಲ. ನಾನು ನಮ್ಮ ಇಬ್ಬರೇ ಮಾಡ್ಕೊಳ್ತೀವಿ. ಬೆಳಗ್ಗೆ 4 ಗಂಟೆಗೆ ಹೇಳ್ತೀವಿ, 1 ಗಂಟೆವರೆಗೂ ನಮ್ಮ ಕೆಲಸ ಇರುತ್ತೆ. 1 ಗಂಟೆಗೆ ಮುಗಿಸಿ ಮತ್ತೆ 4 ಗಂಟೆವರೆಗೂ ಬರೋಲ್ಲ, ಸುಧಾರಿಸ್ಕೊತೀವಿ. ಅಲ್ಲಿವರೆಗೂ ನಮಗೆ ಸಾಯಂಕಾಲ ಮಾಮೂಲಿ ಒಂದು 2 ಅವರ್ ಕೆಲಸ ಮುಗಿಸ್ಕೊಳ್ತೀವಿ. ಆರಾಮ್ಸೆ ಇದ್ದೀವಿ. ದಿನ ಒಂದು 5,000 ರೂಪಾಯಿ ಪೇಮೆಂಟು, 5 ರಿಂದ 10 ಸಾವಿರ ತೆಗಿತೀವಿ. 5 ರೂಪಾಯಿ ಕಾಸು ಬಿಟ್ಟು ತೆಗಿತೀವಿ. ಈಗ ಬೆಳಗ್ಗೆ ಒಂದು 100 ಲೀಟ್ರಿಗೆ ಇವತ್ತಿನ ರೇಟಲ್ಲಿ 36 ರೂಪಾಯಿ ರೇಟಲ್ಲಿ ಎಷ್ಟಾಗುತ್ತೆ? ಒಂದು ಹೊತ್ತಿಗೆ 3,600 ಆಯಿತು. ಸಾಯಂಕಾಲ ಒಂದು 3,000 ಲೆಕ್ಕ ಹಾಕೊಳ್ಳಿ, ಎಷ್ಟು 6,500 ರೂಪಾಯಿ ಆಯಿತು ದಿನಕ್ಕೆ. ಅವಾಗ ಒಂದು 3,000 ಇಟ್ಬಿಡ್ರೆ ಎಷ್ಟು ಉಳಿತಾಯ ಆಯಿತು? ಉಳಿತಾಯ ಆಯ್ತಾ? ನಮಗೆ ಕೂಲಿ ಗೊಬ್ಬರ ಕೊಡ್ತಾರಾ? ಕೊಡಲ್ಲ. ಮೇವು ಸ್ವಂತ ಇದೆ, ಬಟ್ ನೀರು ಇಟ್ಕೊಂಡಿದ್ದೀವಿ, ನೀರು ಬೋರ್ಸ್ ಹಾಕೊಂಡಿದ್ದೀವಿ, ಸ್ವಂತ ಇದೆ. ಖರ್ಚು ಹೆಚ್ಚಾಗಿ ಬರೋದಿಲ್ಲ ಅಲ್ಲ, ಖರ್ಚು ಕಡಿಮೆ ಮಾಡಿ ಎಲ್ಲ ಮಿಷಿನ್, ವಾಷಿಂಗು ಮಿಷಿನೇ, ಹಾಲು ಕರೆಯೋದು ಮಿಷಿನೇ ಮಾಡ್ಕೊಂಡಿದ್ದೀವಿ. ಎಲ್ಲ ಮಿಷಿನೇ ಮಾಡ್ಕೊಂಡಿದ್ದೀವಿ. ಆಯುರ್ವೇದಿಕ್ ಹೆಚ್ಚಾಗಿ ಉಪಯೋಗಿಸ್ತೀನಿ, ಡಾಕ್ಟ್ರ್ಗಿಂತ ನಾನು ಆಯುರ್ವೇದಿಕ್ ಜಾಸ್ತಿ ಉಪಯೋಗಿಸ್ತೀನಿ. ಈಗ ಬಾವು ಬರುತ್ತೆ ಅಂತ ಇಟ್ಕೊಳ್ಳಿ, ಆ ಬಾವಿಗೆ ಕೆಲಸ ನಮ್ಮದೇ ಒಂದು ನಾಟಿ ಔಷಧಿ ಇರುತ್ತೆ. ಅರಿಶಿನ, ನಿಂಬೆಹಣ್ಣು, ಹರಳೆಣ್ಣೆ ಇವೆಲ್ಲ ಇರುತ್ತೆ. ಅದು ಬರೋಕ್ಕೆ ಮುಂಚೆನೇ ನಾವು ಇವತ್ತು ನೈಟ್ ಗೊತ್ತಾಗುತ್ತೆ, ಅದು ಬೆಳಗ್ಗೆ ಹಾಲು ಕರಿವೆ ಗೊತ್ತಾಗುತ್ತೆ ಊತ ಇದೆ ಅಂದ ತಕ್ಷಣ ನಾವು ಅದು ಮಾಡಬೇಕು. ಅದು ಬಿಟ್ಬಿಟ್ಟು ಅವರು ಮಧ್ಯಾಹ್ನ ಅವ್ನು ಡಾಕ್ಟ್ರ್ ಬರ್ತಾನೆ, ಮಧ್ಯಾಹ್ನವರೆಗೆ ಅದು ಇನ್ನೂ ದಪ್ಪ ಆಗಿ ತೊಟ್ಟೆ ಕ್ಲೋಸ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ರೈತನ ಎಚ್ಚರಿಕೆ ಆಗಬೇಕಾಗಿರೋದೇ ಅಲ್ಲಿ ಆ ಭಾವಕ್ಕೆ. ಅದೇ ಇರೋದು ಮೇಯ್ನು. ಯಾಕಂದ್ರೆ ಡ್ರಾಪ್ ಆಗ್ಬಿಟ್ರೆ ಹಾಲು 1 ವಾರ ಸುಧಾರಿಸಣೆ ಮಾಡಬೇಕು. ಡಾಕ್ಟ್ರಿಗೂ ದುಡ್ಡು ವೇಸ್ಟು, ರೈತನಿಗೂ ಹಾಲು ಬರಲ್ಲ, ಹಸು ತೆಗೆದೋಗುತ್ತೆ. ಆ ರೀತಿ ನಾವು ಕೆಲವೊಂದನ್ನ ಮಾಡ್ಕೋಬೇಕಾಗಿತ್ತು. ಇನ್ನು ಜ್ವರ ಆಲ್ರೆಡಿ ಗೊತ್ತಾಗುತ್ತೆ, ಹಸು ಜ್ವರ ಇದ್ದರೆ ನೀರು ಕುಡಿಯಲ್ಲ, ಮೇವು ತಿನ್ನಲ್ಲ, ನೊಂಬರ ಹಾಕಲ್ಲ ಅಂತ ನಮ್ಗೆ ಆಲ್ರೆಡಿ ಅದನ್ನು ನಾವು ಅನುಭವ ತಿಳ್ಕೊಬೇಕು ಮೇಯ್ನು. ಹಾಗೆ ತಿಳ್ಕೊಂಡ ತಕ್ಷಣ ಡಾಕ್ಟ್ರ್ ಇಂಜೆಕ್ಷನ್ ನಾವು ಮಾಡಿಕೊಂಡ್ರೆ ತಕ್ಷಣ ರೆಡಿ ಆಗುತ್ತೆ. ರೋಗ ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಮತ್ತು ಮಿಲ್ಕ್ ಪವರ್ ಅಂತ ಬರುತ್ತೆ, ಅಂದರೆ ಹಸು ಕರು ಹಾಕಿದ್ಮೇಲೆ ಬಿದ್ದೋದ್ರೆ ಮೇಲೆ ಕೇಳಲ್ಲ. ಅದನ್ನು ಮೊದಲೇ ನಾವು ಎಚ್ಚರಿಕೆ ಆಗಬೇಕು. ಅದು ಗರ್ಭಿಣಿ ಆಗಿರುತ್ತಲ್ಲ, ಇವತ್ತು ನಾಳೆ ಕರು ಹಾಕುತ್ತೆ, ಅಷ್ಟರಲ್ಲಿ ಒಂದು ಬಾಟ್ಲ್ ಅಂತ ಬರುತ್ತೆ ಕ್ಯಾಲ್ಸಿಯಂ ಅಂತ, ಅದನ್ನು ಒಂದು ಬಾಟ್ಲ್ ಮುಂಚೆನೇ ಹಾಕ್ಸ್ಬೇಕು. ಒಂದು ವಾರದಲ್ಲಿ ಕರು ಹಾಕುತ್ತೆ, ಅದು ಗೊತ್ತಾಗುತ್ತೆ ರೈತನಿಗೆ. ಆಗ ಹಾಕ್ಸಿದ್ರೆ ಅದು ನಮಗೆ ಬೀಳುವಂಥ ಪರಿಸ್ಥಿತಿ ಬರೋಲ್ಲ, ಆರೋಗ್ಯ ಇರುತ್ತೆ. ಇನ್ನೊಂದು ಕಾಲುಬಾಯಿ ರೋಗ, ಜ್ವರ ಅಂತ ಬರುತ್ತೆ, ಅಂದರೆ ಬಾಯೆಲ್ಲ ಉಣ್ಣಾಗೋದು, ಅದೆಲ್ಲ ಉಣ್ಣಾಗೋದು ಬರುತ್ತೆ. ಬೇಸಿಗೆಲ್ಲ ಅದು ಹೆಚ್ಚಾಗಿ ಬರೋದು, ಈ ಕ್ಲೈಮೇಟಲ್ಲಿ ಬರೋದು. ಅದಕ್ಕೆ ನಾವು ಒಂದು ದಿವಸ ಸಾಕು, ವಾರಕ್ಕೆ ಒಂದು ಸರಿ ಕೊತ್ತಂಬರಿ ಗೊತ್ತು, ಎಲ್ರಿಗೂ ಗೊತ್ತು, ಕೊತ್ತಂಬರಿ ಸೊಪ್ಪು ಗೊತ್ತಲ್ಲ, ಹಸುಗೆ ಒಂದೊಂದು ಕಟ್ಟು ಕೊಡ್ತೀನಿ, ಅದ್ರ ಜೊತೆಗೆ ಒಂದೊಂದು ಬಾಳೆಹಣ್ಣು ಕೊಡ್ತೀನಿ. ವಾರಕ್ಕೆ 1 ದಿವಸ ಮಾತ್ರ, ಮಳೆಗಾಲವರೆಗೂ ಒಂದು ವಾರಕ್ಕೆ 1 ಟೈಮ್ ಅಷ್ಟೇ. ಅದಕ್ಕೊಂದು ಕಟ್ಟು ಒಂದೊಂದು ಬಾಳೆಹಣ್ಣು ತಿನ್ನಿಸ್ಬಿಡ್ತೀನಿ, ಬೇರೆ ಏನಿಲ್ಲ. ಅದಕ್ಕೆ ಕಾಲುಬಾಯಿ ಜ್ವರ ನಮ್ಗೆ ಇದುವರೆಗೂ ಏನಂತೂ ಗೊತ್ತಿಲ್ಲ. ನಮ್ಮ ಹಸುಗಳು ನಾನು ತರಿಸ್ಕೊಂಡಿಲ್ಲ, ಬರೋದಿಲ್ಲ. ಆಯುರ್ವೇದಿಕ್ ಹೆಚ್ಚಾಗಿ ಮಾಡ್ತೀನಿ. ಡಾಕ್ಟ್ರ್ ನಾನು ಹೆಚ್ಚಾಗಿ ಡಾಕ್ಟ್ರ್ ಏನಾದರೂ ಇವಿ ಆದರೆ ಮಾತ್ರ ಡಾಕ್ಟ್ರನ್ನ ಕರ್ಕೊಳ್ಳೋದು. ಬೇಕಾದ್ರೆ ನಾವು ಇದು ಮಾಡಲ್ಲ. ಮೆಡಿಸಿನ್ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಬಾವಿಗೂ ನಾನು ಹಾಕ್ಕೊತೀನಿ, ಅದಕ್ಕೂ ಒಂದು ಮೆಡಿಸಿನ್ ಬಂದಿದೆ, ಅದನ್ನು ತಗೊಂಬಂದು ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಇವಿ ಎಮರ್ಜೆನ್ಸಿ ಅಷ್ಟೇ, ಕ್ಲೋಸ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಅದೇ ಯಾವ ರೀತಿ ಮತ್ತೆ ಸಗಣಿ ಅಷ್ಟೇ. ನಾವು ಹೆಚ್ಚಾಗಿ ಈಗ ನೋಡು, ನಾನೆಲ್ಲ ಬಾಚ್ ಹಾಕ್ಬಿಟ್ಟು ಹೋಗ್ತೀನಿ, ಸಾಯಂಕಾಲ ಬಂದು ಬಾಚ್ ಹಾಕ್ತೀನಿ. ಹೆಚ್ಚಾಗಿ ಅದನ್ನ ಬಿಡಬಾರ್ದು, ಅದು ಬಿಟ್ಟರೆ ರೋಗ ಜಾಸ್ತಿ ಆಗುತ್ತೆ. ಕ್ಲೀನ್ಸ್ ಇರಬೇಕು. ಬೆಳಗ್ಗೆ ಸಾಯಂಕಾಲ 2 ಟೈಮ್ ತೊಳಿತೀನಿ ನಾನು ಹಸುನ, ವಾಷಿಂಗ್ ಇದೆ ತೊಳಿತೀನಿ. ಮಧ್ಯಾಹ್ನ ನೀರು ಕಂಪಲ್ಸರಿ, ಬೇಸಿಗೆ ಬಂದಾಗ ನೀರು ಇಡಲೇಬೇಕು. ಮಳೆಗಾಲದಲ್ಲಿ ಇದ್ದವ್ರು ನಡೀತದೆ, ಮಧ್ಯಾಹ್ನ ಇಡಲೇಬೇಕು. ಆಮೇಲೆ ಹಾಗೂ ಆರೋಗ್ಯ ಇರಬೇಕು, ನಾವು ಇಷ್ಟು ಇದು ಮಾಡಬೇಕು. ಮತ್ತು ಹಸು ಡಿಸ್ಟೆನ್ಸ್ ಇರಬೇಕು, ಇಷ್ಟು ಬೇಕು ಸರ್ ಡಿಸ್ಟೆನ್ಸ್. ಇಲ್ಲ ಅಂದರೆ ಹಸು 1 ರೂಪಾಯಿದಲ್ಲಿ ಒಂದಿದ್ರೆ ಕಷ್ಟ ಆಗುತ್ತೆ. ಅಂದರೆ ಎಷ್ಟು ಅಡಿ ಇಟ್ಕೋತೀರ? ನಾನು 4 ಅಡಿ ಇರ್ತೀನಿ. ಹಸುವಿನಿಂದ ಹಸುಗೆ 4 ಅಡಿ ಇರ್ತೀನಿ. ನೋಡಿ, ಈ ಹಸುಗೆ ಇಲ್ಲಿಗೆ ಇಟ್ಟಿದ್ರೆ 4 ಅಡಿ ಬರುತ್ತೆ. 4 ಅಡಿ ಇಟ್ಟಿದ್ದೀನಿ ನಾನು. ನೋಡಿ, ಇಲ್ಲಿಂದ ಒಂದು ಇದು ಸರ್ ಇದೇನು ಹಾಕಿದ್ದೀರಾ? ಇದು ಒಂದು ಕಟ್ಟೆ, ಇದು ಮೇವು ತಿನ್ನಕ್ಕೆ ಪಕ್ಕಕ್ಕೆ ಚೆಲ್ದಿರಾ. ಈಗ ಇದ್ರಲ್ಲಿ ಹಾಕಿರ್ತೀನಲ್ಲ, ವೇಸ್ಟ್ ಆಗಲ್ಲ.
ತಿನ್ಕೊಳ್ಳುತ್ತೆ. ನಾನು ನೀರು ಹಾಕಕ್ಕೆ ಇಲ್ಲ 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 ನೀರೆಲ್ಲ ಹಿಂಗೆ ಇಡ್ತೀರಾ ನೀರು ಬೇಸನಲ್ಲಿ ಇಡ್ತೀನಿ ಸರ್. ಬೇಷನಲ್ಲಿ ಇಡ್ತೀರಾ ಒಂದೊಂದು ಹಸುಗನ್ನು? ಬೇಸನ್ ಇಟ್ಬಿಟ್ಟು ಪೈಪ್ ಇದೆ ನೋಡಿದ್ರೆ ಹಾಂ 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 ನೀರು ಪೈಪು ಸ್ವಿಚ್ ಹಾಕಿದ್ರೆ ಅಲ್ಲಿ ಹಿಡ್ಕೊಂಡ್ರೆ ಕುಡಿತಾ ಇರ್ತವೆ. ಕುಡಿತಾ ಇರ್ತವೆ. ಇವಾಗ ಒಂದು ಎಷ್ಟು ಹಸು ಸಾಕ್ತಾ ಇದ್ದೀರಾ ನೀವು ಇಲ್ಲಿ? ನಾನು ಈಗ ಸದ್ಯಕ್ಕೆ 18 ಇದೆ. 18 ಇದೆ. ಅಲ್ಲಲ್ಲಿ ನೋಡು 3 ಕಟ್ಟ ಹಾಕಿದ್ದೀನಿ. 3 ಕಟ್ಟಾಕಿದ್ದೀರಾ? 18 ಇದೆ. ಆಚೆ ಒಂದಿದೆ. ಕರುಗಳು ಒಂದು 12 ಇದೆ. ಅಲ್ಲಿ ಮನೆ ಹತ್ರ 2 ಇದೆ. ಇಲ್ಲಿ ಜಾಸ್ತಿ ಆಗಿ ಅಲ್ಲಿ ಕಟ್ಟಿದ್ದೀನಿ. 18 ಇದೆ ಸದ್ಯಕ್ಕೆ. ಅದರಲ್ಲಿ ಈಗ ಸ್ವಲ್ಪ ಇದ್ರಲ್ಲಿ ಗರ್ಭಿಣಿ ಆದವು ಇದ್ದಾವೆ, ಹಾಲು ಕರೆವು ಇದ್ದಾವೆ. ಎಲ್ಲ ಮಿಕ್ಸಿಂಗ್ ಮಾಡಿ ಇದು ಮಾಡ್ತೀವಿ. ಈಗ ಅದು ಫ್ಲಾಟ್ ಮಿಷಿನ್ ಹಾಕಿದ್ದಾರೆ. ಈಗ ಸ್ವಲ್ಪ ನಮಗೆ ರೇಟ್ ಹೆಚ್ಚುವರೆಗೆ ಬರ್ತಾ ಇದೆ. 4.5 ಬಂದರೆ 36-37 ರೂಪಾಯಿ ಬರ್ತವೆ. ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಅದಕ್ಕೆ ಹೆಚ್ಚಾಗಿ ಫೀಡ್ಸ್ ಅದು ಬರುತ್ತೆ ಡೈರಿದಲ್ಲಿ, ಅದು ಕೊಡ್ತೀವಿ. ಅದು ಕೊಟ್ಟಾಗ ಮಧ್ಯಾಹ್ನ ಫ್ಲಾಟ್ ಮಿಷನ್ ಜಾಸ್ತಿ ಆಗುತ್ತೆ. ಮತ್ತು ಒಣಹುಲ್ ಅವಶ್ಯಕತೆ ಬೇಕೇ ಬೇಕು. ಇವತ್ತು ಫ್ಲಾಟ್ ಮಿಷನು ಯಾವಾಗ ಅದು ನಾವು ಫ್ಲಾಟ್ ಹೆಚ್ಚುವರೆಗೆ ಬರಬೇಕು ಅಂದರೆ ಮಧ್ಯಾಹ್ನ ನೀರು ಇಟ್ಬಿಟ್ಟು ಒಣಹುಲ್ ಹಾಕ್ಬೇಕು. ನೀನು ಎಷ್ಟೇ ಹಸಿಲು ಹಾಕು, ಒಣಹುಲ್ ನಾವು ಹಾಕ್ಲೇಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಮಿಷಿನು ಕಟಾವು ಮಿಷಿನಲ್ಲಿ ಪುಡಿ ಮಾಡ್ತಾರೆ. ನೋಡಿ ನಾವು ಪುಡಿ ಮಾಡಲ್ಲ, ಈ ರೀತಿ ಹಾಕ್ತೀವಿ. ಯಾಕಂದ್ರೆ ಈ ರೀತಿ ಹಾಕಿದ್ರೆ ಆ ರಸ ಅದು ರಸ ಎಲ್ಲ ಕ್ಲೀನಾಗಿ ಅದು ಇದಕ್ಕೆ ಹೋಗುತ್ತೆ. ಪುಡಿ ಮಾಡಿದ್ಮೇಲೆ ಏನು ನಮ್ಗೆ ಯೂಸ್ ಇಲ್ಲ. ಹಳೆ ಕಾಲದಲ್ಲಿ ರಾಗಿ ಬೀಸ್ತಾ ಇದ್ರಂತೆ, ಅದ್ರ ತಾಕತ್ತು ಈಗ ಮಿಷಿನ್ಗೆ ಹಾಕೋ ತಾಕತ್ತು ನೀವೇ ಯೋಚನೆ ಮಾಡ್ರಿ. ಅದ್ರಲ್ಲಿ ಏನು ಪೌಷ್ಟಿಕಾಂಶ ಇರಲ್ಲ. ಹಸು ನಮ್ಗಿದು ನೋಡಿ ಈಗ ಬಿಟ್ಟಿದ್ಯಾ, ನೀರು ಇಕ್ಕಿದ್ರೆ ತಿನ್ಕೊಂತದೆ. ಈ ಪುಡಿ ಹಂಗಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ. ಅನ್ನ ತಿಂದಂಗೆ ನಾವು ಬೇಟೆ ಜನ ಅನ್ನ ತಿಂದಂಗೆ, ರಾಗಿ ಮುದ್ದೆ ತಿಂದಂಗೆ ಇರಲ್ಲ. ಅದರಿಂದಾಗಿ ನಮ್ಗೆ ಹಾಲು ಚೆನ್ನಾಗಿ ಇದಾಗ್ತದೆ. ನಾನು ಹಾಲು ಮಿಸ್ ಮಾಡೋದೇ ಇಲ್ಲ. ಕ್ಲೀನಾಗಿ ಡೈಲಿ ಒಂದೇ ಹಾಲು ಕೊಡ್ತೀನಿ. ಕಡಿಮೆ ಆಗೋದೇ ಇಲ್ಲ. ಜಾಸ್ತಿ ಮಾಡ್ತೀನಿ ಅಂತ ಕಡಿಮೆ ಮಾಡಲ್ಲ. ಅಷ್ಟು ನಾನು ನೀಟಾಗಿ ವ್ಯವಸ್ಥೆ ಮಾಡಿದ್ದೀನಿ. ಅವಾಗೆಲ್ಲ ನಮ್ಮ ಯಾಕಂದ್ರೆ ಅನುಭವ ತಿಳ್ಕೊಬಿಡ್ಬೇಕು ನಾವು. ಹಸುಗಳಲ್ಲಿ ಮೇನ್ ಅನುಭವ ಮುಖ್ಯ. ಇವಾಗ ಆಲ್ರೆಡಿ 20 ವರ್ಷ ಆಗಿದೆ ನಿಮಗೆ ಅನುಭವ ಬೇಕು. ಯಾವುದೇ ನೀನು ಹಸುಗಳಲ್ಲಿ ಕೆಲಸ ಮಾಡಿದ್ರೆ ಅನುಭವ ಬೇಕು. ನಾವು ಯಾರು ಹೇಳಿದ್ರು ನಾವು ಹಸು ಕಟ್ಟಕ್ಕಾಗಲ್ಲ. ನಾನು ಹಿಂಗೆ 2 ವರ್ಷದಿಂದ ಇವತ್ತು ಇಷ್ಟು ಅದು ಮೊನ್ನೆ ಮಾಡಿಬಿಟ್ಟೆ, 4 ವರ್ಷ ಮಾಡಿಬಿಟ್ಟೆ. ಆಮೇಲೆ ಇದರಲ್ಲಿ ಹುಟ್ಟಿದ ಕರುಗಳು, ಹೆಣ್ಣು ಕರುಗಳು ನಮಗೆ ಸಾಕಷ್ಟು ಕೆಪಾಸಿಟಿ ಇಟ್ಕೊಂತೀವಿ. ಮತ್ತೆ ಮಿಕ್ಕಿದ್ದೆಲ್ಲ ಊರಲ್ಲೇ ಕೊಟ್ಬಿಟ್ಟಿದ್ದೀನಿ ಫ್ರೀಗಾನೆ, ನನಗೆ ಕಾಸು ತಗೊಳ್ಳಲ್ಲ. ಯಾರೋ ರೈತರು ಸಾಕೊಂಡು ಅವರು ಇವತ್ತು ಹಾಲು ಕರೀತಾವ್ರೆ ಹಸುಗಳಲ್ಲಿ. ನಾನು ಕೊಟ್ಟಿದ್ದ ಕರುಗಳಲ್ಲಿ ಅವ್ರೇನು ಮಾರಿಲ್ಲ, ಇವತ್ತು ಕರಿತಾವ್ರೆ. ಆದರೆ ಅವ್ರಿಗೆ ಉಪಯೋಗ ಆಗಬೇಕು ರೈತನಿಗೆ. ಹಸು ನಾವು ಒಂದು ಗೋನಾರ ಅಂತ ಏನೋ ನಮ್ಮ ಮಳೆ ಶಾಸ್ತ್ರ ಇದೆ, ಅದು ನಾನು ಕಾಸು ತಗೊಳ್ಳಲ್ಲ. ಕೊಟ್ಟಿದ್ದು ಸಾಕೊಂಡ್ರೆ ಇವತ್ತು ಹಾಲು ಕರೀತಾವೆ. ಇದು ಮನೇಲಿ ಹುಟ್ಟಿದ್ದೆ. ಈ ಥರ ನಾನು ನನಗೆ ಸಾಕೊಂಡು ಸಾಕಾಗಿದ್ದೆ ಅವ್ರು ಕೊಟ್ಬಿಟ್ಟು. ಮತ್ತೆ ಗಂಡು ಕರು ಹಾಕಿದ್ರೆ ಅದು ಯಾರಿಗೂ ಯೂಸ್ ಇಲ್ಲಲ್ಲ, ಅದು ಮಾರೋದು. ಅದು ಬೇರೆ ಹತ್ರ ಮಾರಿಬಿಡ್ತೀವಿ, ಕಸ ಏನಾರು ಇದು ಮಾಡ್ಕೊತಾರೆ. ಹೆಣ್ಣು ಕರುಗೆ ನಾವು ಸಾಕೊಂತೀವಿ. ನಮಗೆ ಜಾಸ್ತಿ ಆದರೆ ಬೇರೆಯವ್ರಿಗೆ ಸುಮ್ಮನೆ ಕೊಟ್ಬಿಡ್ತೀವಿ, ಸಾಕೋಬೋದು. ಹಸುಗಳಲ್ಲಿ ಲಾಭ ಇದೆ ಸರ್. ಇವತ್ತು ನಾವು ಲೆಕ್ಕ ಇದಾಗ ತರಕಾರಿ ಆಗ್ಬೋದು, ಒಂದು ಏನೇ ಮಾಡೋಕ್ಕೆ ಹೋದ್ರು ಅದು ತರಕಾರಿ ಬೆಳಿತೀವಿ ಅನ್ನೋ ರೇಟ್ ಸಿಕ್ಕಲ್ಲ. ಒಂದು ಇನ್ನೊಂದು ರೇಟ್ ಸಿಕ್ಕಿದ್ರೆ ಅನ್ಕೋ ಅವ್ನು ಕೇಳ್ಕೋಬೇಕು ಹೋಗಿ, 4 ಗಂಟೆಗೆ ಕಿಚ್ಚಗೋಪ್ಪ ನಾನು ತರಕಾರಿ ಅಂತ ಕೇಳಬೇಕು. ಇದು ಹಂಗಲ್ಲ. ನೀನು ಎಷ್ಟು ಮೇವು ಹಾಕ್ತೀವಿ ಅಷ್ಟು ಹಾಲು ಕೊಡುತ್ತೆ. ಎಷ್ಟು ಹಾಲು ಆದರೆ ನಿಂಗೆ ಅಷ್ಟು ಕಾಸು ಬರುತ್ತೆ. ಹೌದಾ? ಇದು ನಾವು ಮಾಡ್ಕೊಂಡ್ರೆ ಅದನ್ನ ತಿಳ್ಕೊಬೇಕು ನಾವು. ಇವಾಗ ಒಂದು ಅಂಗಡಿ ಹಾಕ್ತೀಯಾ, ನಿನ್ನ ಗಿರಾಕಿ ಅವ್ನು ಬಂದರೆ ತೆಗೆದ್ರೇನೆ ನಿನಗೆ ವ್ಯಾಪಾರ ಆಗ್ಬಂದ್ರೇ ನಿನ್ಗೆ ಲಾಭ, ಇಲ್ಲಾಂದ್ರೆ ಲಾಭ ಇಲ್ಲ. ಇದು ಹಂಗಲ್ಲ. ನೀನು ಎಷ್ಟು ಮೇವು ಹಾಕ್ತೀಯ ಅಷ್ಟು ನನಗೆ ಲಾಭ ಬರುತ್ತೆ. ಇವತ್ತು 5 ರೂಪಾಯಿ ಕಾಸ್ಕೊಂಡು ನೀನು 2 ತಿಂಗಳು ಹಾಕಿದ್ರು ಹೆಚ್ಚು ಕಮ್ಮಿ 60 ಸಾವಿರ ಬಂತು. 2 ತಿಂಗಳಿಗೆ 30-60 ಸಾವಿರ ಬಂತು. ಯಾರು ಸರ್ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳಿ? ಇವಾಗ ಒಂದು ಅಫ್ಸಿಯಲ್ ಕೂಡ ತೆಗಿಯಲ್ಲ ತಿಂಗಳಿಗೆ. ನಮ್ಗೆ ಇವತ್ತು 1.5 ಲಕ್ಷ 170, 180 ನನಗೆ 15 ದಿವಸಕ್ಕೆ ಪೇಮೆಂಟ್ ಬರೋದು. 80 ಸಾವಿರ ತಿಂಗಳಿಗೆ 170 ತೆಗಿತೀನಿ. ನೀರು ಸ್ವಂತ ಇದೆ ಸರ್. ಬೇರೆ ಇದರಲ್ಲಿ ನಾವೇನು ಲಾಸ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಇವತ್ತು ನಮ್ಮ ಹೆಂಡತಿಗೂ ನಾವು ಹೋದ್ರು ಕೂಡ ಕೂಲಿ ಕೊಡೋದು 1,000 ಅನ್ಕೊಳ್ರಿ. ನನಗೂ 1,000 ಕೊಡ್ತಾರೆ, ನಮ್ಮವ್ರಿಗೆ ಒಂದು 500 ಕೊಡ್ತಾರೆ ಬೆಳಿಗ್ಗೆ ಸಾಯಂಕಾಲ ದುಡಿದ್ರೆ. ಬಟ್ ಇದರಲ್ಲಿ ಹಂಗಲ್ಲ. ಎಷ್ಟು ಮಾಡಿದ್ರೆ ಅಷ್ಟು ಲಾಭ ನಮ್ಗೆ ಇರುತ್ತೆ ಸರ್. ಇದರಲ್ಲೇ ಉದ್ಧಾರ ಆಗಿರೋದು ನಾನು. ಇವತ್ತು ನನ್ನ ಮಗನ ಅಂಗಡಿ ಹಾಕ್ಕೊಟ್ಟೆ, ಬಟ್ಟೆ ಅಂಗಡಿ ಹಾಕೋನೆ. ಅದ್ರ ಇದರಿಂದ 2 ಬೋರ್ ಹಾಕಿದ್ದೀನಿ. 2 ಬೋರ್ ಮೋಟ್ರುಗಳು, ಯಾವುದು ಸಾಲ ಮಾಡಿಲ್ಲ, ಯಾರ ಹತ್ರ ಕೈ ಚಾಚಿಲ್ಲ. ಈ ಗೋವುಗಳಿಂದ ನಾನು ಮುಂದೆ ಬಂದಿದ್ದೀನಿ. ಎಲ್ಲ ನಮ್ಮ ರೈತರು ಬಂದ್ರೆ ಸ್ವಲ್ಪ ತಿಳ್ಕೊಬೇಕು. ಹಸುರ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ಅದನ್ನು ಜವಾಬ್ದಾರಿ ಕರ್ತವ್ಯದಿಂದ ನಾವು ಮಾಡ್ಬೇಕು ಸರ್. ಮಾಡಿದರೆ ಲಾಭ ಐತೆ.